ಇಕ್ಕಟ್ಟಲ್ಲಿ ಸಿಗಾಕೊಂಡು ಸಾಯೋ ಬದಲು ಇರೋ ವಿಷಯನ ಹೇಳ್ಬಿಡ್ಬೇಕು ಯಜಮಾನ್ರಿಗೆ. ಸುಬ್ಬು ಅವರೇ ಒಂದು ನಿಮಿಷ. ಅಂಜಲಿ ಅವರೇ, ನಾನು ನಿಮ್ಮ ಜೊತೆ ಮಾತಾಡಬೇಕು, ಆದರೆ ನನಗೆ ಇವಾಗ ಟೈಮ್ ಇಲ್ಲ. ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ನಿಮ್ಮ ತಂದೆಯವರೆಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕಾಯ್ತಲ್ಲ. ಪರವಾಗಿಲ್ಲ, ನಿಮ್ಮ ಮಾತುಗಳನ್ನ ನನ್ನ ಹತ್ರನೇ ಹಂಚ್ಕೋಬೋದಲ್ವಾ? ಅಲ್ಲ, ಇದು ಹಂಚ್ಕೊಳ್ಳೋಂಥ ಮಾತಲ್ಲ, ಹೇಳಿ ಮುಗಿಸೋಂಥ ಮಾತು. ನೋಡಿ ಅಂಜಲಿ ಅವರೇ, ನಿಮಗೆ ಎಲ್ಲ ವಿಷಯಗಳು ಗೊತ್ತು, ಹಾಗೆ ನನಗೂ ಎಲ್ಲ ವಿಷಯಗಳು ಗೊತ್ತಾಗಬೇಕು. ದೀಪಕ್ ಎಲ್ಲಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಏನು ಕೆಲಸ ಮಾಡ್ತಾಯಿದ್ರು, ಅವ್ರ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಗೊತ್ತಿರೋ ದಯವಿಟ್ಟು ಹೇಳಿ. ಇದ್ದಕ್ಕಿದ್ದಾಗೆ ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರಾ? ಮರಿಬೇಕು ಅನ್ಕೊಳ್ಳೋರ್ನ ಮತ್ತೆ ನೆನಪು ಮಾಡೋ ಪ್ರಯತ್ನ ಯಾಕೆ ಮಾಡ್ತಿದ್ದೀರಾ? ಅವನಿಂದ ನನಗೆ ಮೋಸ ಆಗಿದೆ, ಜೀವ ಕಳ್ಕೊಳ್ಳೋ ಪರಿಸ್ಥಿತಿಗೂ ಹೋಗಿದ್ದೀನಿ. ಮತ್ತೆ ನನ್ಗೆ ಅವನ ಬಗ್ಗೆ ನೆನಪು ಮಾಡ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಇಷ್ಟಕ್ಕೂ ನನ್ನ ಪಾಸ್ಟ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾ? ನಾನು ಅದನ್ನ ಮರೆತ್ರೆ ಮಾತ್ರ ನನ್ನ ಜೀವನ ಚೆನ್ನಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸರಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಜೀವನ ಚೆನ್ನಾಗೇ ಆಗುತ್ತೆ. ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಜೀವನದಲ್ಲಿ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಈ ಸಮಸ್ಯೆ ಅನ್ನೋದು ಒಂಥರ ಮಂಜುಗಡ್ಡೆ ಇದ್ದಂಗೆ, ಎಷ್ಟೇ ಗಟ್ಟಿ ಅನ್ಸಿದ್ರು ಸಮಯ ಕಳೀತಾ ಕರಗಿ ಹೋಗ್ಬಿಡುತ್ತೆ. ಥ್ಯಾಂಕ್ಸ್. ನನಗೆ ಗೊತ್ತು ನೀವು ನನ್ನ ಜೊತೆ ಇದ್ರೆ ನನ್ಗೆ ಯಾವ ಸಮಸ್ಯೆನೂ ಬರಲ್ಲ ಅಂತ. ನನ್ನ ಜೀವನದ ಸಮಸ್ಯೆಗಳೆಲ್ಲ ನಿಮ್ಮಿಂದ ಕರಗತ್ತೆ. ಈ ನಿಮ್ಮ ಧೈರ್ಯದ ಮಾತುಗಳೇ ನನ್ನನ್ನು ನನ್ನ ಮನಸ್ಸನ್ನ ಗೆದ್ದಿದ್ದು. ಒಂದು ನಿಮಿಷ. ಅಯ್ಯೋ ಸುಬ್ಬು, ಏನೋ ಮಾತಾಡ್ತಾ ಇದೆಯಾ? ಅಲ್ಲ, ಏನು ಮಾತಾಡ್ಬೇಕಂತನೂ ಗೊತ್ತಾಗಲ್ಲ. ಮಾತಾಡಿದ್ರೆ ಬೇರೆ ಬೇರೆ ಅರ್ಥ ಇರುತ್ತೆ, ಒಂದು ಮಾತಾಡಿದ್ರೆ ಎರಡು ಅರ್ಥ ಇರುತ್ತೆ. ಥೂ ಎಲ್ಲ ಎಡವಟ್ಟಾಗ್ತಾ ಇದೆಯಲ್ಲ. ನಾನೇನೋ ಮಾತಾಡಿದ್ರೆ ಅಂಜಲಿ ಅವ್ರು ಏನೋ ಅರ್ಥ ಮಾಡ್ಕೊತಾ ಇದ್ದಾರೆ. ಇಲ್ಲಪ್ಪ, ಇಲ್ಲ, ಈ ವಿಷಯ ದೊಡ್ಡದಾಗೋಕೆ ಮುಂಚೆ ಈ ಮನೆ ಯಜಮಾನ್ರು ಹೇಳಲೇಬೇಕು. ಅದು ಯಾವಾಗ ಹೇಳ್ತೀನಿ? ಇಲ್ಲ, ಇವಾಗಲೇ ಹೇಳ್ತೀನಿ. ಮೇಡಮ್ ನಾವೇ ಹುಡುಕ್ಬೇಕಲ್ಲಪ್ಪ.